ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಅವ್ರು ಮಾಡಬೇಕಲ್ಲ, ಅವ್ರ ಕಾರ್ಪೊರೇಷನ್ ಡ್ಯೂಟಿ, ಅವ್ರ ಕಮಿಷನರ್ ಇದ್ದಾರೆ. ಅದು ಇದ್ದೇ ಇದೆ, ಆರೋಪ ಮೊದಲಿಂದ ಇದ್ದಾರೆ. ಕಳಪೆ ಕಾಮಗಾರಿ ಆಗಿದೆ ಅಂತ ಮೊದಲಿಂದ ಡೇ ಒನ್ನಿಂದ ಆರೋಪ ಇದ್ದೇ ಇದೆ. ಸೊ ಅವರ ಹೊಂದಾಣಿಕೆ ಮಾಡಿ ಮಾಡ್ಕೋಬೇಕ್ರಿ. ಈಗ ಮಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ, ಏನೋ ಈಗೇನು ಮಾಡೋಕ್ಕಾಗ್ತ್ರಿ. ಅವರ ಹೊಂದಾಣಿಕೆ ಮಾಡಿ ಮಾಡೋದು. ಯಾವುದ್ರೆ ಅದೇ ಅದು ನಾಲಾ ವೈಂಡಿಂಗ್ ಮಾಡೋದು ಪ್ರಪೋಸಲ್ ಇದ್ದೇ ಇದ್ರೆ ಅಷ್ಟೇ ಟೆಂಪ್ರರಿ ಮಾಡ್ತೀವಿ ಅಷ್ಟೇ. ಯಾವಾಗ ನೀರು ಜಾಸ್ತಿ ಬರ್ತಲ್ಲ ಟೆಂಪ್ರರಿ ಮಾಡ್ತೀವಿ. ಅದಕ್ಕೆ ಶಾಶ್ವತ ಪರಿಹಾರ ಮಾಡಲಿಕ್ಕೆ ನೋಡ್ಬೇಕ್ರಿ. ಯಾಕಂದ್ರೆ ಅದು ಭಾಳಷ್ಟು ಭೂಮಿ ಕೂಡ ಹೋಗ್ತಿದೆ ಅನ್ನೋದು ಆತಂಕ ಇದೆ ಅದು ರೈತರದು. ಹಿಂಗಾಗಿ ಅದನ್ನು ಜಾಸ್ತಿ ವೈಂಡಿಂಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅದು. ಸಮಸ್ಯೆ ಇದ್ದರೆ ಅದನ್ನು ಅಥಾರಿಟಿ ಅವ್ರು ನೋಡಬೇಕು. ಅವ್ರು ಸರಿಯಾಗಿ ನೋಡೋದಿಲ್ಲ. ಪ್ಲ್ಯಾನಿಂಗ್ ಹೋಗ್ಬೇಕು. ಅವ್ರು ಸ್ಕ್ವಾಡ್ ಮಾಡ್ಬೇಕು ರೀ. ಸ್ಕ್ವಾಡ್ ಪೊಲೀಸ್ ತೊಗೊಂಡು ಅವ್ರಿಗೆ ಹೋಗಿ ಚೆಕ್ ಮಾಡಬೇಕು. ಅಧಿಕೃತ ಯಾವುದೋ ಅವ್ರಿಗೆ ಅಟ್ಟ ಸಪೋರ್ಟ್ ಮಾಡಬೇಕು. ಇವ್ರು ಮಾಡೋದಿಲ್ಲ. ಹಿಂದೆ ಒಂದು ಸಾರಿ ಯಾವಾಗ ಕೇಸ್ ಹಾಕ್ಸಿದ್ವಿ ನಾವು, ಒಂದು ಸಾರಿ 13 ಅವ್ರೇನು ಹೇಳಿದ್ರೆ ನಮ್ಮ ಕಡೆ ಸ್ಟಾಫ್ ಇಲ್ಲ ಅಂತ ಹೇಳ್ತಾರೆ. ಸೊ ಒಂದು ಸ್ಕ್ವಾಡ್ ಟೀಮ್ ಮಾಡಿದ್ರೆ ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ. ಸ್ಕ್ವಾಡ್ ಮಾಡ್ಬೇಕ್ರಿ ಅವರು, ಕಾರ್ಪೊರೇಷನ್ ಅವರು ಪ್ಲಸ್ ಗೋಡಾದವರು. ಸೊ ಅವ್ರು ಟೋಟಲಿ ವರ್ಕ್ ಅಂದರೆ ಇದನ್ನೇ ನೋಡ್ಬೇಕ್ರಿ ಅವರು. ಎಲ್ಲಿ ಅನಧಿಕೃತ ಬಡಾವಣೆ ಆಗ್ತಾವ, ಪರ್ಮಿಷನ್ ಇದೆಯಾ, ಸೊ ಅದ್ರ ಮಾತ್ರ ಮಾಡೋಕ್ಕೆ ಸಾಧ್ಯತೆ ರೀ. ನೋಡೋಣ, ಅದೇ ಮೀಟಿಂಗ್ ಇದಾಗಲಿ. ಸಭೆ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ 6 ತಾರೀಕು ನಂತರ ನೀರಾವರಿ ಇಲಾಖೆಯವ್ರನ್ನ ಒಂದ್ಸಲ ಕರೆಸಿ ಸಭೆ ಮಾಡೋಕೆ MIದವ್ರು ಮಾಡಬೇಕು ಅಥವಾ ಮೇಜರ್ದವ್ರು ಮಾಡಬೇಕು, ಚೆಕ್ ಮಾಡ್ಬೇಕು. ಅದು ಎರಡೂ ಇದೆ ಪ್ರಪೋಸಲ್. ಅದನ್ನು ಅವ್ರ ಗಮನಕ್ಕೆ ತರ್ತೀವಿ. ಕಮಿಷನರ್ ಅವ್ರು ಮಾಡ್ಬೇಕು, ಯಾಕೆ ಮಾಡಿಲ್ಲ ಕೇಳೋಣ ಅವ್ರಿಗೆ. ಯಾಕಂದ್ರೆ ನಮಗೂ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅಲ್ಲಿ ಮೀಟಿಂಗ್ ಮಾಡಲಿಕ್ಕಾಗಿಲ್ಲ, ಹೋಗ್ಲಿಕ್ಕಾಗಿಲ್ಲ. ಆದರೂ ಫೋನಲ್ಲಿ ಮಾತಾಡ್ತೀವಿ ಅವ್ರ ಜೊತೆ.